ಹಾಯ್ ಆಲ್, ವೆಲ್ಕಮ್ ಟು ಹೊನಲ್ಲೂಸ್ ವರ್ಲ್ಡ್. ನಾನಿವತ್ತು ಬೇಬಿಕಾರ್ನ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ಬೇಬಿಕಾರ್ನ್ ಫ್ರೈಡ್ ರೈಸ್ನ ಮಾಡೋದಕ್ಕೆ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಬಿಕಾರ್ನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹಾಕ್ಕೊತಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಖಾರನ ಸೇರಿಸಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪಿನ ಪುಡಿ ಸೇರಿಸಿ ನಾನು ಆನಂತರ ಬೇಬಿಕಾರ್ನ್ನ ಹಾಕ್ಕೊತಿದ್ದೀನಿ. ಎಳೆ ಬೇಬಿಕಾರ್ನ್ನ ತೊಗೋಬೇಕು. ನಾನಿಲ್ಲಿ 6ರಿಂದ 7 ಎಳೆ ಬೇಬಿಕಾರ್ನ್ನ ತೊಗೊಂಡಿದ್ದೀನಿ. ಬಲ್ತಿರೋದಾದರೆ ಅಷ್ಟು ಚೆನ್ನಾಗಾಗಲ್ಲ ಟೇಸ್ಟು. ಮತ್ತು ಬೇಬಿಕಾರ್ನ್ನ ಫ್ರೈ ಮಾಡದೆ ತೊಗೊಳ್ಳೋದ್ರಿಂದ ಅದು ಉಪ್ಪೇನು ಹಿಡಿದೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಬೇಬಿಕಾರ್ನ್ಗೆ ಮೊದಲೇ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಬೇಬಿಕಾರ್ನ್ನ ಎತ್ತಿಟ್ಕೊತಿದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಬೇಬಿಕಾರ್ನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಈ ಬೇಬಿಕಾರ್ನ್ನ ಫ್ರೈ ಮಾಡ್ತೀವಲ್ಲ ಅದೇ ಬಾಣಲಿನ ಉಪಯೋಗಿಸೋದ್ರಿಂದ ಎಣ್ಣೆನೂ ಸ್ವಲ್ಪ ಅಲ್ಲೇ ಸೇವ್ ಆಗುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿ. ಅದಾದ ನಂತರ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು 3 ದಪ್ಪ ಈರುಳ್ಳಿನ ಬಳಸ್ತಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕಿದೆ. ಅದು ಸ್ಕಿಪ್ ಆಗಿಬಿಟ್ಟಿದೆ ಬೆಳ್ಳುಳ್ಳಿದು, ನಾನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದು ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೆ ಹುರಿಬೇಕು. ಅದಾದಮೇಲೆ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನ ಸೇರಿಸ್ಕೊತಿದ್ದೀನಿ. 1 ಬಟ್ಲಷ್ಟು ಸೇರಿಸ್ತಿದ್ದೀನಿ. ಬೇಬಿಕಾರ್ನ್ನಕ್ಕೆ ಸ್ವಲ್ಪ ತರಕಾರಿನೇ ಸೇರಿಸಿದ್ರೆ ಸಾಕು, ತುಂಬ ಟೇಸ್ಟಾಗಿರುತ್ತೆ. ಬೇಬಿಕಾರ್ನ್ನ ಸೇರಿಸ್ತೀವಲ್ಲ ಹಾಗಾಗಿ. ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಕ್ಯಾರೆಟ್ನ ಸೇರಿಸ್ತಿದ್ದೀನಿ. ನೋಡಿ, ಸ್ವಲ್ಪನೇ ಕ್ಯಾರೆಟ್ ಇರೋದು. ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಅರ್ಧ ಬೌಲಷ್ಟು ಬಟಾಣಿನೂ ಆ್ಯಡ್ ಮಾಡ್ಕೊತಿದ್ದೀನಿ. ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸಿದ್ರೆ ಎಲ್ಲ ಉಪ್ಪು ಹಿಡಿಯುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಹಾಗಾಗಿ ನಾನು 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ಅದಾದ ನಂತರ ಅಷ್ಟು ತರಕಾರಿನೂ ನೀಟಾಗಿ ಬಾಡಲಿಕ್ಕೆ ಬಿಡಬೇಕು. ಅದು ಎಣ್ಣೆಲಿ ನೀಟಾಗಿ ಫ್ರೈ ಆದ ನಂತರ ಮೊದಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಬೇಬಿಕಾರ್ನ್ನ ಅದಕ್ಕೆ ಸೇರಿಸಬೇಕು. ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಬೇಬಿಕಾರ್ನು, ಮೊದಲೇ ಫ್ರೈ ಮಾಡಿರೋದ್ರಿಂದ. ಇಷ್ಟು ಆಗಿ ನೀಟಾಗಿ ಮಿಕ್ಸ್ ಕೊಡಬೇಕು ಅದಕ್ಕೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಬಿಕಾರ್ನ್ ಫ್ರೈಡ್ ರೈಸು, ಬೇರೆ ಫ್ರೈಡ್ ರೈಸ್ಗಿಂತ. ಬಟ್ ನಾನಿಲ್ಲಿ ತರಕಾರಿ ಫ್ರೈಡ್ ರೈಸ್ಗೆ ಜಾಸ್ತಿ ತರಕಾರಿ ಹಾಕ್ತೀನಿ, ಬೇಬಿಕಾರ್ನ್ಗೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. 1 ಸ್ಪೂನಷ್ಟು ನಾನು ಮೆಣಸಿನ ಪುಡಿನ ಆ್ಯಡ್ ಮಾಡಿಕೊಂಡೆ, ಟೇಸ್ಟ್ ಚೆನ್ನಾಗಾಗಲಿ ಅಂತ. 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡೆ. ಬೇಬಿಕಾರ್ನ್ ಫ್ರೈಡ್ ರೈಸ್ಗೆ ಗರಂ ಮಸಾಲ ಹಾಕೋದ್ರಿಂದ ಅದ್ರದ್ದು ಫ್ಲೇವರ್ ಚೆನ್ನಾಗಾಗುತ್ತೆ. ಹಾಗಾಗಿ ನೆಕ್ಸ್ಟು ಇಷ್ಟನ್ನು ಹಾಕಿದ್ಮೇಲೆ ನಾನು ಸ್ವಲ್ಪ 1 ಸ್ಪೂನು ಅಥವಾ 2 ಸ್ಪೂನಾದರೂ ಹಾಕ್ಕೋಬೋದು ಅಷ್ಟು ಸೋಯಾ ಸಾಸ್ನ ಹಾಕ್ಕೊತಿದ್ದೀನಿ. ಸೋಯಾ ಸಾಸ್ ಫ್ಲೇವರಿಗಷ್ಟೇ, ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇಷ್ಟೇ ಹಾಕ್ಕೊಳ್ಳೋದು. ಕೆಲವೊಬ್ಬರು ಜಾಸ್ತಿನೂ ಹಾಕ್ತಾರೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ಚೆನ್ನಾಗಿ ಬಾಡಿಸಿ ಒಂದ್ಸಲ. ಅದಾದಮೇಲೆ ನಾನು ಉದ್ದುದ್ರಾಗಿ ಮಾಡಿಟ್ಕೊಂಡಿದ್ದಂತಹ ರೈಸ್ನ ಸೇರಿಸ್ಕೊತೀನಿ. ನೀವು ಬಾಸುಮತಿ ರೈಸು ಯಾವುದೇ ರೈಸ್ ಬೇಕಿದ್ದರೂ ಸೇರಿಸ್ಕೊಬೋದು. ನಮ್ಮನೇಲಿರೋ ರೈಸು ತುಂಬ ಚೆನ್ನಾಗಾಗುತ್ತೆ, ಉದ್ದುದ್ರಾಗೆ ಬರುತ್ತೆ. ಹಾಗಾಗಿ ನಾನು ನಾರ್ಮಲ್ ರೈಸೇ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗೇ ಆಗಿತ್ತು ಫ್ರೈಡ್ ರೈಸು, ತುಂಬ ಟೇಸ್ಟಿಯಾಗಿತ್ತು. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋನ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಮಕ್ಳಿಗೆ ತುಂಬ ಇಷ್ಟ. ನಮ್ಮನೇಲಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಬೇಬಿಕಾರ್ನ್ ಫ್ರೈಡ್ ರೈಸ್ನ. ನೀವು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಆಲ್.